64 ಕಲೆಯಲ್ಲಿ ಅಭಿಚಾರಿಕ ಕಲೆಯು ಒಂದು ಕಲೆ ಇದೆ. ಅಂದರೆ ಒಂದೇ ಶಕ್ತಿ ನಮಗೆ ಬೆಳಕನ್ನು ಬೀರತಕ್ಕಂತಹ ಶಕ್ತಿಯನ್ನು ಕೆಟ್ಟದ್ದಕ್ಕೆ ನಾವು ಬಳಸಿಕೊಂಡಾಗ ಅದಕ್ಕೆ ಅಭಿಚಾರ ಅಂತ ನಾವು ನಿರ್ಣಯ ಮಾಡಬಹುದು. ಅಭಿಚಾರ ಪ್ರಯೋಗದಲ್ಲಿ ಈಗಿನ ಕಾಲದಲ್ಲಿ 99% ಇದು ಭ್ರಾಂತಿ, ಪೂರ್ಣ ಭ್ರಾಂತಿ. ಮಾಟ ಮರಿವೆ ಅಂತಕ್ಕಂಥ 99% ಶುದ್ಧ ಸುಳ್ಳು. ಪ್ರಯೋಗವ ಕರ್ತ ಯಾರಿದ್ದಾನೆ ಈ ಥರದ ಪ್ರಯೋಗಗಳನ್ನು ಒಳ್ಳೆಯದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಮಾಡಬೇಕಾದ್ರೆ ಆ ಋತುವನ್ನು ಬಿಟ್ಟು ಬೇರೆ ಕಡೆ ಮಾಡಿದರೆ ಅದಕ್ಕೆ ಬೆಲೆಯನ್ನು ಅವನು ತರಬೇಕಾಗುತ್ತೆ. ಇದಷ್ಟು ಸುಲಭದ್ದಲ್ಲ. ಇದಷ್ಟು ಸುಲಭದ್ದು ಆಡುಭಾಷೆಯಲ್ಲಿ ಹೇಳ್ತಾರೆ, ನಮಗೆ ಮಾಟ ಮಾಡಿಸ್ಬಿಟ್ಟಿದ್ದಾರೆ. ಶುದ್ಧ ಸುಳ್ಳು. ಯಾರೂ ನೀವು ಮಾಟ ಮಾಡಿಸಿರೋದಿಲ್ಲ. ದೇಶಕ್ಕೆ, ಒಂದು ಹೆಣ್ಣಿಗೆ, ಸನಾತನ ಧರ್ಮಕ್ಕೆ ಮತ್ತು ಗೋವಿಗೆ, ಸದ್ಬ್ರಾಹ್ಮಣನಿಗೆ, ಇದರಲ್ಲಿ ಯಾರಿಗಾದರೂ ತೊಂದರೆ ಬಂದಾಗ ಇದನ್ನು ನೀನು ಮಾಡಬಹುದು ಅಂತ ವಿನಾಯಿತಿ ಉಂಟು. ನಮ್ಮದಾದ ವೈಯಕ್ತಿಕವಾದ ಒಂದು ದ್ವೇಷಕ್ಕೋ ಅಥವಾ ನಮ್ಮ ಒಂದು ಸ್ವಾರ್ಥದ ಬಳಕೆಗೋ ಮಾಡ್ತಕ್ಕಂಥದ್ದು ಅತ್ಯಂತ ದುರ್ಬರ. ಇದು ಬಹಳ ಕೆಟ್ಟ ಕೆಲಸ ಅಂತ ಅದಕ್ಕೆ ಅಭಿಚಾರ ಅಂತ ಅನ್ನಿಸ್ಕೊಳ್ಳುತ್ತೆ. ಪ್ಲಾಸಿಬೋ ಎಫೆಕ್ಟ್ ಏನಂತ ನಿಮ್ಗೆ ಔಷಧಿನೇ ಕೊಟ್ಟಿರಲ್ಲ ವೈದ್ಯರು, ಸುಮ್ಮನೆ ಗುಳಿಗೆ ಕೊಟ್ಟಿರ್ತಾನೆ, ಖಾಲಿ ಗುಳಿಗೆ. ಅದು ನುಂಗಿದ ತಕ್ಷಣ ನಿಮ್ಗೆ ಸರಿ ಹೋಗಿರೋದು ಉಂಟು, ಸರಿ ಹೋಗಿದೆ ಜನರಿಗೆ. ಈ ಪ್ಲಾಸಿಬೋ ಎಫೆಕ್ಟ್ನಿಂದ ಎಷ್ಟೋ ಮಾಟ ಮರವೆ ತೆಗಿತಕ್ಕಂಥದ್ದು ಜನರಿಗೆ ಒಳಿತನ್ನು ಮಾಡಿರ್ತಕ್ಕಂಥದ್ದು ಇದೆ. ವಾಮಾಚಾರ ಅಂದಾಕ್ಷಣ ಕೆಟ್ಟದ್ದು ಅಂದ್ಕೋಬೇಡಿ. ಮತ್ತೆ ವಾಮಾಚಾರ ಅಂದರೆ ಲೆಫ್ಟಿಸ್ಟ್ ಪ್ರಾಕ್ಟೀಸ್ ಅಂತ ಎಡಗೈ ಬಳಸ್ತಾರೆ. ಎಡಗೈಯಲ್ಲಿ ದೇವ್ರಿಗೆ ಹೂವು ಹಾಕ್ತಾರೆ. ಈಗ ಎಲ್ಲ ಎಡಗೈಯಲ್ಲೇ ಮಾಡೋದು. ನಮ್ಮ ದಕ್ಷಿಣಾಚಾರದಲ್ಲೆಲ್ಲ ನಾವು ಬಲಗೈ ಮಾಡ್ತೀವಿ. ನಾವು ಪ್ರದಕ್ಷಿಣೆ ಬಂದರೆ ಅದರಲ್ಲಿ ಅಪ್ರದಕ್ಷಿಣೆ ಬರ್ತಾರೆ ದೇವರಿಗೆ ಅವರು. ವಾಮಾಚಾರ ಜನ ತಿಳ್ಕೊಂಡ ಸುಲಭನೂ ಅಲ್ಲ. ಈ ದಕ್ಷಿಣಾಚಾರಕ್ಕಿಂತ ಅತ್ಯಂತ ಕಠೋರ, ಕಠಿಣ ಮತ್ತು ಭೀಭತ್ಸ, ವಿಪರೀತವಾಗಿರ್ತಕ್ಕಂತಹ ರೌದ್ರ ರಸದಿಂದ ತುಂಬಿ ತುಳುಕ್ತಾ ಇರ್ತಕ್ಕಂತಹ ಕ್ಷೇತ್ರ ಅದು. ಆಗೋದೇ ಇಲ್ಲ. ನಿಧಿ ತೆಗೆಯೋ ಒಂದು ಹುಚ್ಚು, ಎರಡನೇದು ಮಾಟ ಮರವೇನು ಸರಿ ಮಾಡಿಕೊಳ್ಳುವ ಹುಚ್ಚು. ಇದು ಒಂದು ದೊಡ್ಡದ ಒಂದು ನೀಳ್ಗಾತೆ. ಇದು ದೊಡ್ಡದಾದಂಥ ಒಂದು ಕಥೆಯನ್ನು ಅವರವರೇ ಹೆಣ್ಕೊಂಡು ಈ ಜೇಡ್ರ ಥರ ಅವರೇ ಹೆಣೆದು ಅವರೇ ಬಿದ್ದು ಅವರೇ ಅದರಲ್ಲಿ ಮುಳುಗಿ ಹೋಗ್ತಾರೆ. ಅದೇ ಅವನು ಊರಲ್ಲಿರೋರಿಗೆಲ್ಲ ಇದೇ ಥರ ಅಭಿಚಾರ ಪ್ರಯೋಗ ಮಾಡಿ ಊರಲ್ಲಿರೋರ್ನೆಲ್ಲನೂ ಗೋಳೈಕೊಂಡು ಮುಕ್ಕಿ ತಿಂತಿರ್ತಾನೆ. ಜನರಿಗೆಲ್ಲ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಆಘಾತವೂ ಆಗುತ್ತೆ. ಅವನು ಯಾವ ದೇವತೆಯ ಪ್ರಯೋಗದಿಂದ ಯಾವ ದೇವರನ್ನು ಒಲಿಸಿಕೊಂಡು ಇದು ಮಾಡ್ತಾ ಇದ್ದ ಅಂತ ಹೇಳಿದ್ರೆ ನಿಮಗೆಲ್ಲ ಪರಮಾಶ್ಚರ್ಯ ಆಗುತ್ತೆ. ಅವನು ಒಲಿಸ್ಕೊಂಡಿದ್ದು ಮಹಾಗಣಪತಿಯನ್ನು. ಯಾವಾಗ ಯಂತ್ರ, ಮಂತ್ರ, ತಂತ್ರ ಇವು ಮೂರರ ತ್ರಿಪುಟಗಳ ಒಂದು ಸಮ್ಮೇಳನವಾಗುತ್ತೋ ಆವಾಗ ಪ್ರಯೋಗ ಸಾಕಾರವಾಗುತ್ತೆ. ಈಗಿನ ಕಾಲದಲ್ಲಿ ನಿರ್ಭಯದಿಂದ ಇರಬಹುದು. ಯಾಕೆಂದರೆ ತತ್ವ ತಿಳಿದವರು ಇಲ್ಲ. ಮೊದಲನೇದು ತಿಳಿದಿದ್ದರೂ ಎಲ್ಲ ಪುಸ್ತಕದ ಬದನೆಕಾಯಿ ಎಲ್ಲ ಓದ್ಕೊಂಡಿರೋರು. ಅನುಭವದ ದೊಡ್ಡ ಕೊರತೆ ಮತ್ತು ತಪಸ್ಸು ಅಂತಕ್ಕಂಥದ್ದು ಬಹಳ 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 ಕ್ಷೀಣಿಸಿ ಹೋಗ್ಬಿಟ್ಟಿದೆ. ಅದಿಲ್ಲ ಅಂತಲೇ ಹೇಳ್ಬೋದು. ಬಹಳ ಹೇಡಿಯಾಗಿರ್ತಾನೆ ಮಾಡಿಸೋನು. ಅವನು ಮಹಾ ಹೇಡಿ, ಅವನು ಮಹಾ ಸುಳ್ಳು ಪುರುಕ ಆಗಿದ್ದವನು ಮಾತ್ರ ಇನ್ನೊಬ್ಬರ ಹತ್ರ ಇವ್ರ ಮೇಲೆ ಮಾಟ ಮಾಡಿ ಮರವೆ ಮಾಡಿಸಿ ಅಂತ ಅಂತಕ್ಕಂಥವ್ನು. ಇಲ್ಲಾಂದ್ರೆ ಅವ್ನು ಬರ್ತಾನೆ ಮನೆ ಹತ್ರಕ್ಕೆ, ಅವ್ನು ಜಗಳಾಡ್ಲಿಕ್ಕೆ. ಅವನು ನಿಜವಾದ ಪೌರುಷ ಇರೋನು ಏನು ಮಾಡ್ತಾನೆ, ಮನೆ ಬಂದು ಬರ್ರಿ ಹೊರಗಡೆಗೆ ಮಾತಾಡ್ಬೇಕು ಸ್ವಲ್ಪ ನಿಮ್ಮ ಹತ್ರ ಅಂತಾನೆ. ಪ್ರಬುದ್ಧತೆ ಇರ್ತಕ್ಕಂಥವನು, ಬೌದ್ಧಿಕವಾಗಿ ಬೆಳೆದಿರ್ತಕ್ಕಂಥವನು, ಪರಾಕ್ರಮಿ ಆಗಿರ್ತಕ್ಕಂಥವನು. ಯಾವನು ಅಯೋಗ್ಯ ಆಗಿರ್ತಾನೋ, ಯಾವನು ನೀಚನಾಗಿರ್ತಾನೋ ಅವನು ಇಂಥ ಕೆಲಸಕ್ಕೆ ಕೈ ಹಾಕ್ತಾನೆ. ಒಳ್ಳೇದು ಮಾಡಿ ಅಂದರೆ 100 ದೇವ್ರ ಪೂಜೆ ಮಾಡಿಸೀನಿ, ಯಾರು ಬೇಡ ಅನ್ನಲಿಲ್ಲ ನೀವು ಅಲ್ವೇ. ನೀವು ದಿನಾ ದೇವ್ರ ಪೂಜೆ ಮಾಡಿಸಿ, ದಿನಾ ರುದ್ರಹೋಮ ಮಾಡಿಸಿ, ಅದರ ಬಗ್ಗೆ ಯಾವ ಒಂದು ಚಕಾರ ಇಲ್ಲ. ಆದರೆ ಅಭಿಚಾರ ಆಗಿಬಿಟ್ಟಿದೆ ಅಂತ ಹೇಳಿ ಮನಸ್ಥೈರ್ಯವನ್ನು ಸುಮ್ಮನೆ ಕಳ್ಕೊಂಡು, ಅಲ್ಲಿ ಇರೋದೇ ಇಲ್ಲ, ಅಲ್ಲಿ ಕಳ್ಕೊಂಡು ಜೀವನವನ್ನು ವ್ಯರ್ಥ ಮಾಡಿಕೊಳ್ತಕ್ಕಂಥದ್ದೇ ಇಂದಿನ ಒಂದು ಜೀವನದ ಕಾಲಘಟ್ಟದಲ್ಲಿ ನಾವು ನೋಡ್ತಾ ಇದ್ದೇವೆ. ನಮ್ಮ ಮನೆ ಮುಂದೆ 3 ನಿಂಬೆಹಣ್ಣು ಬಿದ್ದುಬಿಟ್ಟಿತ್ತು, ಏನೇನಾದರೂ ಮಾಡಿಸ್ಬಿಟ್ಟಿದ್ದಾರೆ ಅಂತ ನಾನು ಕೇಳ್ತೀನಿ. ಅದರಲ್ಲಿ ಪಾನಕ ಮಾಡ್ಕೊಂಡು ಕುಡಿದು ಬಿಡಯ್ಯ, ಏನೂ ಆಗೋದಿಲ್ಲ. ಅಯ್ಯೋ ತೆಂಗಿನಕಾಯಿ ಅದಕ್ಕೆ ಫುಲ್ಲಿಂಗ್ ಅರ್ಶನ ಇಟ್ಬಿಟ್ಟು ಒಂದು ಮೇಲ್ಗಡೆ ಕುಂಕುಮ ಇಟ್ಟು ಒಂದು ಮಳೆ ಇಟ್ಬಿಟ್ಟಿದ್ರು, ಮಳೆ ಬಿಸಾಕ್ಬಿಟ್ಟು ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡು ತಿನ್ನು, ಈ ಮಟ್ಟಕ್ಕೂ ಹೇಳಿದ್ವಿ. ನಮಸ್ಕಾರ. ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ ಎನ್ನುವ ವಚನವಾಣಿಯಂತೆ ನಿಮ್ಮೆಲ್ಲರ ಬದುಕಿನಲ್ಲಿ ಜ್ಞಾನದ ಬೆಳಕನ್ನು ಬೆಳಗಿಸಲು ನಮ್ಮೊಟ್ಟಿಗಿದ್ದಾರೆ ಹಂಸ ಶ್ರೀ ಸವಿತೃ ಶರ್ಮಾ ಗುರೂಜಿಗಳು. ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು ಆಗಿರುವಂತಹ, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಮಾರ್ಗದರ್ಶಕರು, ದಾರ್ಶನಿಕರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಗುರುಜಿಗಳನ್ನು ಬರಮಾಡಿಕೊಳ್ಳೋಣ. ಗುರುಜಿ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಜಿ, ಶ್ರೀ ಗುರುಭ್ಯೋ ನಮಃ. ಶುಭಮಸ್ತು. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ನಾವು ಯಾಕೆ ಅಂದರೆ ಅಭಿಚಾರದ ಬಗ್ಗೆ ಮಾತಾಡಬಾರದು. ಈಗಿನ ಒಂದು ಪ್ರಸ್ತುತ ಕಾಲದಲ್ಲಿ ಯಾವೆಲ್ಲ ಸಂದರ್ಭದಲ್ಲಿ ಇದರ ಬಗ್ಗೆ ಪ್ರಶ್ನೆ, ಸಂಶಯಗಳು ಹುಟ್ಟಿಕೊಳ್ಳುತ್ತೆ, ಅಭಿಚಾರ ಅಂದರೆ ಏನೆಲ್ಲ ವಿಷಯಗಳನ್ನು ತಿಳಿಸ್ಕೊಡುತ್ತೆ ಹೇಳಿ ಗುರುಜಿ. ಮೂಲಭೂತವಾಗಿ ಅಭಿಚಾರ ಅಂತಕ್ಕಂತಹ ಒಂದು ಪದ
ಶಬ್ದಕೋಶಗಳಲ್ಲಿ ನೋಡಿದಾಗ ದುಷ್ಕೃತ್ಯಕ್ಕಾಗಿ ಕೆಲವು ದೇವರನ್ನು ಕೃತ್ಯ ಅಂತ ಕರೀತಾರೆ. ಅದಕ್ಕೆ ಸಂಸ್ಕೃತದಲ್ಲಿ ಹೇಳ್ತಾ ಹೋಗ್ತೇನೆ ನಾನು ಕಾರ್ಯಕ್ರಮದಲ್ಲಿ. ಅಂತಹ ಒಂದು ಶಕ್ತಿಯನ್ನು ನಾವು ಪ್ರೇರೇಪಿಸಿ ಹುಟ್ಟು ಹಾಕಿ ಯಾರ ಮೇಲಾದರೂ ಕಳಿಸಲಿಕ್ಕೆ ಪ್ರಯೋಗ ಮಾಡುವುದಕ್ಕೆ ಅಭಿಚಾರ ಅಂತ ಹೆಸರು. ಆಭಿಚಾರ ಅಂತ ಕೂಡ ಕರಿಬಹುದು ಅದನ್ನು, ಅಭಿಚಾರ ಅಥವಾ ಆಭಿಚಾರ. ಬರೀ ಪದದ ಅರ್ಥ ತಗೊಂಡ್ರೆ ಇಷ್ಟು ಕೆಟ್ಟ ಅರ್ಥ ಏನು ಕಾಣೋದಿಲ್ಲ ಅಲ್ಲಿ. ಅಭಿಮುಖ, ಅಭಿಲಾಷ, ಅಭಿನಂದನೆ, ಅಭಿವಂದನೆ, ಇವೆಲ್ಲದಕ್ಕೂ ಅಭಿ ಮತ್ತು ಅದಕ್ಕೆ ಇನ್ನೊಂದು ಪದವನ್ನು ಸೇರಿಸಿದಾಗ ಅಭಿಚಾರ ಅಂದರೆ, ಅಭಿ ಅಂದರೆ ನಮಗೆ ಅಭೀಷ್ಟವನ್ನು ಉಂಟು ಮಾಡುವ, ಚಾರ ಅಂದರೆ ನಡೆ ಅಂತ ಅದರ ಅರ್ಥ. ಕನ್ನಡದಲ್ಲಿ ಅದಕ್ಕೆ ಮಾಟ ಅಂತಾರೆ ನೋಡಿ. ಮಾಟ ಅಂದರೆ ಏನದರ ಅರ್ಥ? ಬಹಳ ಚೆನ್ನಾಗಿರೋದಕ್ಕೆ ಮಾಟ ಅಂತ ಹೆಸರು. ಮಾಟವಾಗಿ ಎಷ್ಟು ಚೆನ್ನಾಗಿದೆ ಬೊಂಬೆ ಅಂತಾರೆ ಅಲ್ವಾ, ಎಷ್ಟು ಮಾಟವಾಗಿದೆ ಅಲ್ಲ ಹುಡುಗಿ ಅಂತ ಮಾತಾಡ್ತಾರೆ. ಅರ್ಥ ಏನು? ಹಾಗಾದರೆ ಏನಾದರೂ ಕೆಟ್ಟದ್ದು ಮಾಡ್ತಿದ್ದಾಳೆ ಅಂತ ಅಲ್ಲ ಅದರ ಪದದ ಅರ್ಥ. ಅಂದರೆ ನೋಡಲಿಕ್ಕೆ ಯಾವುದು ಬಹಳ ಚಂದ ಇದ್ದು ನಿಮಗೆ ತೊಂದರೆಯನ್ನುಂಟು ಮಾಡುತ್ತೋ ಅದಕ್ಕೆ ಮಾಟ ಅಥವಾ ಅಭಿಚಾರ ಅಂತ ಹೆಸರು ಹೇಳಬಹುದು. ಆಡುಭಾಷೆಯಲ್ಲಿ ಮಾಟ, ಮರವೆ, ಮದ್ದು ಮಾಡೋದು, ಬ್ಲ್ಯಾಕ್ ಮ್ಯಾಜಿಕ್ ಅಂತ ಆಂಗ್ಲ ಭಾಷೆಯಲ್ಲಿ, ಅಥವಾ ವಿಚ್ ಕ್ರಾಫ್ಟ್ ಅಂತ ಕರೀತಾರೆ. ಹಿಂದಿಯಲ್ಲಿ ಇದನ್ನು ಕಾಲಾಜಾದು ಅಂತ ಕರೀತಕ್ಕಂತಹ ಒಂದು ಪ್ರತೀತಿ ನಮ್ಮಲ್ಲಿ ಇದೆ. ಆದರೆ ಇದು ಹೇಳ್ತಕ್ಕಂತಹವರು, ಪ್ರತಿಪಾದನೆ ಮಾಡ್ತಕ್ಕಂಥವರಿಗೆ ಬಹುಶಃ ಇದರ ಪೂರ್ಣ ಅರ್ಥ ತಿಳಿದಿರಲಿಕ್ಕಿಲ್ಲ. ಎಲ್ಲ ಕಾಲದಲ್ಲೂ ಅಭಿಚಾರ ಕೆಟ್ಟದ್ದು ಅಂತಲೂ ಹೇಳಲಿಕ್ಕೆ ಬರೋಲ್ಲ. ಅದು ದೇಶ ಮತ್ತು ಕಾಲವನ್ನು ಅವಲಂಬಿಸಿ ಕೆಟ್ಟದ್ದ ಒಳ್ಳೆಯದ ಆಗುತ್ತೆ. ಉದಾಹರಣೆಗೆ ವಿದ್ಯುತ್ ಶಕ್ತಿ, ಇಲ್ಲಿ ಸ್ಟುಡಿಯೋದಲ್ಲಿ ನಾನು ನೀವು ಕೂತಿದ್ದೇವೆ. ಇಷ್ಟು ಬಲ್ಬುಗಳು ಬೆಳಗ್ತಾ ಇರೋದು ಯಾವುದರಿಂದ? ಒಂದು ವಿದ್ಯುತ್ ಶಕ್ತಿಯಿಂದ ಬೆಳಗ್ತಾ ಇದೆ. ಇಷ್ಟು ಬೆಳಕು ನಾವು ಚೆನ್ನಾಗಿ ಕಾಣ್ತಿದ್ದೀವಿ ಜನರಿಗೆ. ಇದು ತೆಗೆದ್ರಿಂದ ನಿಮ್ಮನ್ನು ಯಾರೂ ನೋಡಲ್ಲ. ಇದೇ ವಿದ್ಯುತ್ ಶಕ್ತಿಯನ್ನು ಬೆಳಕು ತರಿಸುವ ಬದಲು ನಾವು ಈ ಚೇರಕ್ಕೆ ಕೊಟ್ಟರೆ ಏನಾಗುತ್ತೆ? ಶಾಕ್ ಹೊಡೆಯುತ್ತೆ ನಮಗೆ ಅಲ್ವೇ? ಒಂದು ಆಘಾತವಾಗಿ ಹೋಗುತ್ತೆ. ಅದು ಪ್ರಾಣಾಂತಿಕವೂ ಆಗಬಹುದು. ಇದು ಅಭಿಚಾರ. ಅಂದರೆ ಒಂದೇ ಶಕ್ತಿ ನಮಗೆ ಬೆಳಕನ್ನು ಬೀರತಕ್ಕಂತಹ ಶಕ್ತಿಯನ್ನು ಕೆಟ್ಟದ್ದಕ್ಕೆ ನಾವು ಬಳಸಿಕೊಂಡಾಗ ಅದಕ್ಕೆ ಅಭಿಚಾರ ಅಂತ ನಾವು ನಿರ್ಣಯ ಮಾಡಬಹುದು. ಈ ಮಾಟ ಮರವೆ ಅನ್ನೋದರಲ್ಲಿ ಸುಮಾರು ಜನ ನನ್ನೂ ಬಂದು ಕೇಳ್ತಾರೆ, ಗುರುಗಳೇ ನಮ್ಮ ಮನೆ ಮುಂದೆ 3 ನಿಂಬೆಹಣ್ಣು ಬಿದ್ದುಬಿಟ್ಟಿತ್ತು, ಏನೇನಾದರೂ ಮಾಡಿಸ್ಬಿಟ್ಟಿದ್ದಾರೆ ಅಂತ. ನಾನು ನಕ್ಕೆ ಕೇಳ್ತೀನಿ, ಅದರಲ್ಲಿ ಪಾನಕ ಮಾಡ್ಕೊಂಡು ಕುಡಿದು ಬಿಡಯ್ಯ, ಏನೂ ಆಗೋದಿಲ್ಲ. ಅಯ್ಯೋ ತೆಂಗಿನಕಾಯಿ ಅದಕ್ಕೆ ಫುಲ್ಲಿಂಗ್ ಅರ್ಶಿನ ಇಟ್ಬಿಟ್ಟು ಒಂದು ಮೇಲ್ಗಡೆ ಕುಂಕುಮ ಇಟ್ಟು ಒಂದು ಮಳೆ ಇಟ್ಬಿಟ್ಟಿದ್ರು, ಮಳೆ ಬಿಸಾಕ್ಬಿಟ್ಟು ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡು ತಿನ್ನು, ಈ ಮಟ್ಟಕ್ಕೂ ಹೇಳಿದ್ದೀನಿ. ಯಾಕೆ ಅಂತಂದರೆ ಅಭಿಚಾರ ಯಾರಾದರೂ ಮಾಡಬೇಕು ಅಂತಂದರೆ ನಾನು ಆಗಲೇ ಹೇಳಿದೆ, ಕೃತ್ಯ ದೇವತೆ ಅಂತ ಒಂದು ಹೆಸರು ಇದಕ್ಕೆ. ಕೃತ್ಯ ಅಂದ್ರೇನು? ಒಂದು ಕೆಲಸ, ಒಂದು ಕೃತ್ಯವನ್ನು ಎಸಗಿದರು ಹೇಳ್ತಿರ್ತೀವಿ ನಾವು, ದೈನಂದಿನ ಭಾಷೆಯಲ್ಲಿ ಬಳಸ್ತೀವಿ ಪದವನ್ನು. ಈ ಕೆಲಸವನ್ನು ಮಾಡಿದರು, ಏನು ಕೆಲಸ? ಅದು ಒಳ್ಳೆಯ ಕೆಲಸವೇ ಕೆಟ್ಟ ಕೆಲಸವೇ ಅನ್ನೋದ್ರ ಮೇಲೆ ಇದು ನಿರ್ಭರವಾಗುತ್ತೆ. ಯಾವುದು ನಾವು ಮಾಡ್ತಕ್ಕಂಥ ಕೃತ್ಯ. ಯಾರಾದರೂ ಯಾರಿಗಾದರೂ ಅಭಿಚಾರವನ್ನೋ ಮಾಟವನ್ನೋ ಮರಿವೆಯನ್ನೋ ಮಾಡಿಸಿದ್ದಾರೆ ಅಂದರೆ ಅದಕ್ಕೆ 2 ಬೇಕು. ನಾನು ಕೇಳಿದವರು 100ರಲ್ಲಿ 99 ಜನಕ್ಕೆ ಇದು ಇರಲ್ಲ, ಅದು ಭ್ರಾಂತು. ಯಾಕಂಗಾಗುತ್ತೆ ಅನ್ನೋದು ಹೇಳ್ತೀನಿ ನಾನು. ವೈಜ್ಞಾನಿಕ ತಳಹದಿಯಲ್ಲೂ ಇದನ್ನು ಸ್ವಲ್ಪ ನೋಡುವ ಒಂದು ಪ್ರಯತ್ನ ಮಾಡಬೇಕು ನಾವು. ಮಾಡಿಸುವವನಿಗೆ ಬಹಳ ಪ್ರಬಲವಾದ ಒಂದು ಕಾರಣ ಇರಬೇಕು. ಯಾರಿಗಾದರೂ ಮಾಡಿಸ್ತಾರೆ ಅಂದರೆ ಸುಮ್ಮನೆ ಏನಕ್ಕೆ ಮಾಡಿಸ್ತಾರೆ? ಎರಡನೆಯದು, ಮಾಡುವವನಿಗೆ ಅಷ್ಟು ವಿದ್ಯೆ ಇರಬೇಕಲ್ಲ. ಮೊದಲನೆಯದು ಹಠಮರೆವು ಮಾಡೋಕ್ಕೆ, ಅಭಿಚಾರ ಮಾಡೋದಕ್ಕೆ ಸ್ವಯಂ ಆ ಪ್ರಯೋಗಸ್ಥ ಯಾರಿದ್ದಾನಲ್ಲ, ಅವನು ಮಂತ್ರವಾದಿ ಅಂತ ಏನು ಕರಿತೀರಿ, ಆತನಿಗೆ ಅಷ್ಟು ಉಪಾಸನಾ ಶಕ್ತಿ, ಅಷ್ಟು ಸಾಧನೆ, ಅಷ್ಟು ಮಂತ್ರಸಿದ್ಧಿಗಳು, ಅಷ್ಟು ಕ್ಷುದ್ರ ಸಿದ್ಧಿಗಳು ಅವನಿಗೆ ಮೊದಲಿರಬೇಕು ಅವನು ಕಳಿಸ್ಲಿಕ್ಕೆ. ಈಗ ಯಾರನ್ನಾದರೂ ನಾನು ನಿಮ್ಮನೆ ಕಳಿಸ್ಬೇಕು ಅಂದರೆ ನಮ್ಮನೇಲಿ ಜನ ಇರಬೇಕು ತಾನೇ. ನಮ್ಮ ಮನೇಲಿ ಒಂದು 20 ಜನ ಆಳು ಕಾಳಿದ್ರೆ ಏನು ಮಾಡ್ತೀನಿ? ನಾನು ಹೇಳ್ತೀನಿ, ಶ್ವೇತವ್ರ ಮನೆಗೆ ಸ್ವಲ್ಪ ಹೋಗ್ಬಿಟ್ಟು ಹಣ್ಣು ಕೊಟ್ಟು ಬಾರಯ್ಯ, ಭಾಳ ದಿನ ಆಯಿತು ಆಕೆ ಮನೆಗೆ. ನನ್ನ ಮನೇಲೇ ಯಾರೂ ಇಲ್ಲ, ನಾನೇನಮ್ಮ ಕಳಿಸೋದು, ಹಣ್ಣು ಹೆಂಗೆ ಕಳಿಸೋದು? ಇದು ಅಭಿಚಾರ ಪ್ರಯೋಗದಲ್ಲಿ ಈಗಿನ ಕಾಲದಲ್ಲಿ 99% ಇದು ಭ್ರಾಂತಿ, ಪೂರ್ಣ ಭ್ರಾಂತಿ. ಯಾರೋ ಮಾಡಿಸ್ತೀನಿ ಅಂತ ಅವರು ಕೂತ್ಕೋತಾರೆ, ಇವರು ಹೊಟ್ಟೆಯವರಿಗೆ ಮಾಡಿಸ್ತಕ್ಕಂಥದ್ದು ಅಂತ ಇದ್ದಾರೆ ಜನ, ಇಲ್ಲ ಅಂತ ನಾನೇನು ಹೇಳ್ತಿಲ್ಲ. ಆದರೆ ಅದಕ್ಕೆ ಪ್ರಬಲ ಕಾರಣ ನಾನು ಬಂದು ಕೇಳಿದವ್ರು ಹೇಳ್ತೀನಿ, ತಾವು ಎಷ್ಟು ಕೋಟಿಗೆ ಬದುಕಿದ್ದೀರಿ ಅಂತ ಕೇಳ್ತೀನಿ. ಮೊದಲನೇ ಪ್ರಶ್ನೆ ಇದು. 3 ಕಾರಣಕ್ಕೆ ಇದಾಗಲಿಕ್ಕೆ ಕಾರಣ: ಹೆಣ್ಣು, ಹೊನ್ನು, ಮಣ್ಣು. ಇವು 3 ಬಿಟ್ಟರೆ ರಾಮಾಯಣ ಮಹಾಭಾರತಗಳು ನಡೆದಿದ್ದೇ ಈ 3 ಕಾರಣದಿಂದ.
ಈ ಮೂರು ಸರಿಯಾಗಿ ಇಟ್ಕೊಂಡ್ಬಿಟ್ರೆ ಅವನು ಅವನು ಅಜಾತ ಶತ್ರು, ಅವನಿಗೆ ಯಾರು ಮಾಟ ಮಾಡಿಸ್ತಾರೆ? ಈ ಮೂರೆಲ್ಲ ಸ್ವಚ್ಛವಾಗಿದ್ಬಿಟ್ರೆ ನಮ್ಮನ್ನು ಯಾರೂ ಏನೂ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ಮೂರಲ್ಲಿ ಯಾವುದೋ ಅತ್ಯಂತ ಪ್ರಬಲವಾದ ಕಾರಣ ಇದ್ದು ಅವನು ಯಾರನ್ನು ಆಶ್ರಯಿಸಿ ನನಗೆ ಈ ಥರ, ಆಮೇಲೆ ಅವನು ಬಹಳ ಹೇಡಿ ಆಗಿರ್ತಾನೆ ಮಾಡಿಸೋನು, ಅವನು ಮಹಾ ಹೇಡಿ, ಅವನು ಮಹಾ ಸುಳ್ಳು ಪುರುಕ ಆಗಿದ್ದವನು ಮಾತ್ರ ಇನ್ನೊಬ್ಬರ ಹತ್ರ ಇವ್ರ ಮೇಲೆ ಮಾಟ ಮಾಡಿ ಮರವೆ ಮಾಡಿಸಿ ಅಂತ ಅಂತಕ್ಕಂಥವ್ನು. ಇಲ್ಲಾಂದ್ರೆ ಅವ್ನು ಬರ್ತಾನೆ ಮನೆ ಹತ್ರಕ್ಕೆ, ಅವ್ನು ಜಗಳಾಡ್ಲಿಕ್ಕೆ. ಅವನು ನಿಜವಾದ ಪೌರುಷ ಇರೋನು ಏನು ಮಾಡ್ತಾನೆ, ಮನೆ ಬಂದು ಬರ್ರಿ ಹೊರಗಡೆಗೆ ಮಾತಾಡ್ಬೇಕು ಸ್ವಲ್ಪ ನಿಮ್ಮ ಹತ್ರ ಅಂತಾನೆ. ಪ್ರಬುದ್ಧತೆ ಇರ್ತಕ್ಕಂಥವನು, ಬೌದ್ಧಿಕವಾಗಿ ಬೆಳೆದಿರ್ತಕ್ಕಂಥವನು, ಪರಾಕ್ರಮಿ ಆಗಿರ್ತಕ್ಕಂಥವನು. ಯಾವನು ಅಯೋಗ್ಯ ಆಗಿರ್ತಾನೋ, ಯಾವನು ನೀಚನಾಗಿರ್ತಾನೋ ಅವನು ಇಂಥ ಕೆಲಸಕ್ಕೆ ಕೈ ಹಾಕ್ತಾನೆ. ಇದು ಒಂದು ಹಂತ. ಎರಡನೇ ಹಂತ, ಯಾರ ಹತ್ರ ಆದರೂ ಹೋಗಿ ಇವ್ರ ಮೇಲೆ ಪ್ರಯೋಗ ಮಾಡಿ, ಈ ರಾವಣನ ಮೇಲೆ ಪ್ರಯೋಗ ಮಾಡಿಬಿಡಿ, ಏನು ಮಾಡ್ಬೇಕು ಪ್ರಯೋಗ ಅನ್ನೋದು ಇವನಿಗೂ ಗೊತ್ತಿಲ್ಲ, ಮಾಡಿಸೋನಿಗೂ ಗೊತ್ತಿಲ್ಲ, ಮಾಡೋನಿಗೂ ಗೊತ್ತಿಲ್ಲ. ಅಭಿಚಾರದಲ್ಲಿ ಮುಖ್ಯವಾಗಿ ಷಟ್ಕರ್ಮ ಅಂತ ಹೇಳುತ್ತೆ ಶಾಸ್ತ್ರ. 6 ಕರ್ಮಗಳು ಹೇಳುತ್ತೆ. ಅದು ಯಾವ್ದು ಅಂದರೆ ಮೋಹನ, ಆಕರ್ಷಣ, ವಿದ್ವೇಷಣ, ಭೇದನ, ಸ್ತಂಭನ, ಉಚ್ಚಾಟನ ಮತ್ತು ಮಾರಣ. ಅದರಲ್ಲಿ ಮೋಹನಾಕರ್ಷಣ 2 ಒಂದೇ ಅಂತ ಪರಿಗಣಿಸಿರೋದ್ರಿಂದ ಒತ್ತಿದಕ್ಕೆ ಷಟ್ ಪ್ರಯೋಗಾಹ ಅಂತ ಹೇಳುತ್ತೆ. ಮೋಹನಾಕರ್ಷಣ ಅಂದ್ರೇನು? ಮೋಹನ ಅಂದ್ರೇನು? ಒಬ್ಬರನ್ನು ಮೋಹಕ್ಕೆ ಒಳಪಡಿಸುವುದು. ಅವ್ರು ನೋಡಿದ ತಕ್ಷಣ ನಮ್ಗೆ ಇಷ್ಟ ಆಗಬೇಕು ಅವರು. ಆಕರ್ಷಣೆಗೆ ಒಳಪಡ್ತಕ್ಕಂಥದ್ದು 2 ಒಂದೇ. ಇದು ಸವ್ಯವಾಗಿರ್ತಕ್ಕಂತಹ ನ್ಯಾಯಬದ್ಧವಾಗಿರ್ತಕ್ಕಂತಹ ಚೌಕಟ್ಟಿನಲ್ಲಿ ಉತ್ತಮ ಕರ್ಮ. ಗಂಡ ಹೆಂಡತಿಗೆ ಬಿಟ್ಟೋಗಿರುತ್ತಮ್ಮ, ಜಗಳಾಡ್ಕೋತಿರ್ತಾರೆ, ಅವರಿಬ್ಬರಿಗೂ ಮೋಹನ ಆಕರ್ಷಣೆ ಯಾಕೆ ಮಾಡಬಾರ್ದು? ಮಾಡಿ ಅವರು ಸುಖವಾಗಿ ಸಂಸಾರ ಮಾಡ್ಕೊಂಡು 100 ಕಾಲ ಬದುಕಲಿ ಅವರು, ಅಲ್ವಾ? ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳ ಜೊತೆ ಖುಷಿಯಾಗಿರಬಹುದು. ಇದಕ್ಕೆ ಮೋಹನ ಆಕರ್ಷಣ. ಎರಡನೇದು ವಿದ್ವೇಷಣ. ವಿದ್ವೇಷಣ ಅಂದರೆ ಇಬ್ಬರ ಮಧ್ಯೆ ತಂದಿಡ್ತಕ್ಕಂಥದ್ದು ಬದ್ಧ ದ್ವೇಷ. ಯಾರಿಬ್ಬರೋ ಅತ್ಯಂತ ಸ್ನೇಹಿತ, ಅತ್ಯಂತ ಒಂದು ಸ್ವಾಭಾವಿಕವಾದ ಸ್ನೇಹದಿಂದಲೋ, ವಾತ್ಸಲ್ಯದಿಂದಲೋ, ಮಮತೆಯಿಂದಲೋ, ಅನುರಾಗದಿಂದಲೋ ಇರ್ತಾರೋ ಅವರಿಬ್ಬರನ್ನ ಹೊಡೆಯೋದು, ಬೇರೆ ಮಾಡೋದು. ಇದಕ್ಕೆ ವಿದ್ವೇಷಣ ಪ್ರಯೋಗ. ಇದು ಮಹಾ ಅವಿವೇಕ, ತಪ್ಪು. ಮೂರನೇದು ಉಚ್ಚಾಟನ. ಕೆಲವೊಮ್ಮೆ ಬೇಕಿದು, ಈಗಿನ ಕಾಲಕ್ಕಂತೂ ಬಹಳ ಅವಶ್ಯಕತೆ ಇದೆ. ಉಚ್ಚಾಟನ ಅಂದರೆ ಏನು ಅಂತಂದರೆ, ಧರ್ಮಬದ್ಧವಾಗಿ ನೀವಿದ್ದಾಗ್ಯೂ ನಿಮ್ಮನ್ನು ಯಾರಾದರೂ ಬಂದು ತೊಂದರೆ ಕೊಡ್ತಿದ್ರೆ, ಪೀಡಿಸ್ತಾ ಇದ್ದರೆ, ಮನೆ ಬಾಡಿಗೆ ಕೊಟ್ಟಿರ್ತೀರಿ, ಉದಾಹರಣೆ ಹೇಳ್ತಿದ್ದೀನಿ, ಇದು ಯಾರು ಮಾಡಬೇಕು ಅಂತ ಹೇಳ್ತಿಲ್ಲ, ಪ್ರತಿಪಾದನೆ ಮಾಡ್ತಿಲ್ಲ ನಾನು, ವಿಚಾರದ ಮಂಡನೆ ಅಷ್ಟಕ್ಕೆ ಸೀಮಿತ. ಈ ಉಚ್ಚಾಟನೆ ಅಂದ್ರೇನು? ಯಾರೋ ಮನೆಗೆ ಬಾಡಿಗೆ ಕೊಟ್ಟಿರ್ತೀವಿ, ಅವ್ನು ಬಾಡಿಗೆನೂ ಕೊಡೋಲ್ಲ, ಮನೆ ಬಿಟ್ಟು ಹೋಗಲ್ಲ, ಏನು ಮಾಡಬೇಕೀಗ? ಆವಾಗ ಮಂತ್ರಬಲ್ಲಿದನಾದಂತಹ, ಪ್ರಯೋಗ ಬಲ್ಲಿದನಾದಂತಹ ಒಬ್ಬ ಆಚಾರ್ಯ ಆ ಪ್ರಯೋಗವನ್ನು ಮಾಡಿ ಮನೆ ಖಾಲಿ ಮಾಡಿಸೋದಷ್ಟೇ. ಆ ಮನುಷ್ಯನಿಗೂ ತೊಂದರೆ ಕೊಡಬಾರ್ದು, ಯಾರಿಗೂ ತೊಂದರೆ ಕೊಡೋದು ನಮ್ಮ ಕೆಲಸ ಅಲ್ಲ. ನಾನು ಹೇಳ್ತೀನಿ, ಅಪಕಾರ ಮಾಡೋದಿರುವುದೇ ಉಪಕಾರ ಅಂತ ಹೇಳ್ತಿರ್ತೀನಿ. ನೀವೇನು ಉಪಕಾರ ಯಾರಿಗೂ ಮಾಡೋಕ್ಕೆ ಹೋಗ್ಬೇಡಿ. ನೋಡಿದ್ದೀವಿ ಉಪಕಾರ ಏನೇನು ಮಾಡಿದ್ದಾರೆ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು, ಮಹಾಜನರಿಗೂ ಗೊತ್ತು. ಆದ್ದರಿಂದ ಅಪಕಾರ ಮಾಡದೆ ಅವನು ಮನೆ ಬಿಟ್ಟು ಹೋಗುವ ಮಟ್ಟಕ್ಕೆ ಉಚ್ಚಾಟದ ಪ್ರಯೋಗ ಮಾಡಿದ್ರೆ ಅದು ಒಳ್ಳೆಯದು. ಆದರೆ ಸುಮ್ಮನೆ ಒಬ್ಬರನ್ನು ಜಾಗ ಖಾಲಿ ಮಾಡಿಸಲಿಕ್ಕೋ, ಊರು ಖಾಲಿ ಮಾಡಿಸಲಿಕ್ಕೋ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು ಅದು ಅಭಿಚಾರವಾಗಿ ಕಾಣುತ್ತೆ. ಮೂರನೇದು ಸ್ತಂಭನ. ಸ್ತಂಭನ ಅಂದರೆ ಏನು ಮಾಡೋದು? ಕಡೆನೇ ಕೂತ್ಕೋಬೇಕು, ಆಡಿದ ಮಾತೇ ಆಡೋಕ್ಕಾಗಬಾರ್ದು, ಸುಮ್ಮನೆ ಸ್ತಬ್ಧವಾಗಿಬೇಕೀಗ ಸ್ತಂಭನ ಅಂತ ಹೆಸರು. ಅದು ಮಾಡ್ತಕ್ಕಂಥದ್ದು ಬಹಳ ತಪ್ಪು ಕೆಲಸ, ಬಹಳ ತಪ್ಪು ಕೆಲಸ. ಯಾವಾಗ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ, ಮೊದಲು ಅದನ್ನು ಹೇಳಿಬಿಡೋಣ. ದೇಶಕ್ಕೆ, ಒಂದು ಹೆಣ್ಣಿಗೆ, ಸನಾತನ ಧರ್ಮಕ್ಕೆ ಮತ್ತು ಗೋವಿಗೆ, ಸದ್ಬ್ರಾಹ್ಮಣನಿಗೆ, ಇದರಲ್ಲಿ ಯಾರಿಗಾದರೂ ತೊಂದರೆ ಬಂದಾಗ ಇದನ್ನೇನು ಮಾಡಬಹುದು ಅಂತ ವಿನಾಯಿತಿ ಉಂಟು. ಯಾವುದೋ ಒಂದು ಹೆಣ್ಣಿನ ಮಾನರಕ್ಷಣೆ, ಉಚ್ಚಾಟನೆ ಮಾಡಿ ದೋಷ ಬರಲ್ಲ, ಸ್ತಂಭನ ಮಾಡಿ ದೋಷ ಇಲ್ಲ, ಅದು ಅಭಿಚಾರ ಅಲ್ಲ. ಯಾಕೆಂದರೆ ಒಂದು ಹೆಣ್ಣಿನ ಮಾನರಕ್ಷಣೆ ಮಾಡ್ತಿದ್ದೀವಿ ನಾವು. ನಾವು ತಾಯ್ನಾಡಿನ ರಕ್ಷಣೆ, ಶತ್ರುಗಳು ಬರ್ತಿದ್ದಾರೆ, ಅವ್ರ ಮೇಲೆ ಏನು ಬೇಕಾದರೂ ಮಾಡಿ ನೀವು ತಾಯ್ನಾಡಿನ ರಕ್ಷಣೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಹೇಳಿ ರಾಮಾಯಣ ವಚನ ಇದೆ. ಆದ್ದರಿಂದ ಅದನ್ನು ಮಾಡಿದ್ರೆ ಅಭಿಚಾರ ಅಂತ ಅನ್ನಿಸಿಕೊಳ್ಳೋದಿಲ್ಲ. ಅನ್ಯಥಾ ಅದು ಬಿಟ್ಟು ನಮ್ಮದಾದ ವೈಯಕ್ತಿಕವಾದ ಒಂದು ದ್ವೇಷಕ್ಕೋ ಅಥವಾ ನಮ್ಮ ಒಂದು ಸ್ವಾರ್ಥದ ಬಳಕೆಗೋ ಮಾಡ್ತಕ್ಕಂಥದ್ದು ಅತ್ಯಂತ ದುರ್ಬರ, ಇದು ಬಹಳ ಕೆಟ್ಟ ಕೆಲಸ ಅಂತ, ಅದಕ್ಕೆ ಅಭಿಚಾರ ಅಂತ ಅನ್ನಿಸಿಕೊಳ್ಳುತ್ತೆ. ಇದು ಸ್ತಂಭನ, ವಾಕ್ಸ್ತಂಭನ ಅಂತ ಬರುತ್ತೆ, ಮಾತು ಹೊರಡೋದಿಲ್ಲ ಅವರಿಗೆ ಅದು ಮಾಡಿದರೆ. ದಿಶಾಸ್ತಂಭನ, ಆ ದಿಕ್ಕಿಗೆ ನಿಮ್ಮ ಮನೆ ಕಡೆಗೆ ಅವ್ರು ಬರಲಿಕ್ಕೆ ಆಗೋದಿಲ್ಲ, ಆ ಥರ. ಮೂರನೇದು ಗತಿಸ್ತಂಭನ, ಓಡಾಡಲಿಕ್ಕಾಗೋದಿಲ್ಲ. ಮತಿಸ್ತಂಭನ, ಬುದ್ಧಿನೇ ಓಡೋದಿಲ್ಲ ಅವರಿಗೆ. ಕಡೆನೇ ಬೆಲ್ಲ ಕುಟ್ಟಿದ ಕಲ್ಲು ಅಂತೀವಲ್ಲ, ಆ ಥರ ಸುಮ್ಮನೆ ಬೆಪ್ಪರಾಗಿ ಅವರು ಕೂರಲಿಕ್ಕೆ ಸಾಧ್ಯತೆಯನ್ನು ಉಂಟು ಮಾಡುತ್ತೆ. ಈ ರೀತಿಯಾಗಿ ನಾನಾ ವಿಧವಾದ ಸ್ತಂಭನ ಪ್ರಯೋಗಗಳು, ನಾನಾ ವಿಧವಾದ ವಿದ್ವೇಷಣೆಗಳು, ನಾನಾ ವಿಧವಾದ ಮೋಹನಗಳು, ನಾನಾ ವಿಧವಾದ ಆಕರ್ಷಣೆಗಳು, ಈ ಥರ ಎಲ್ಲ ಪ್ರಯೋಗಗಳು ಸುಮಾರು ಹೇಳ್ತಾ ಹೋಗುತ್ತೆ. ಅದರಲ್ಲಿ ಬಹಳ ಕೇಡು ಅಂತಕ್ಕಂಥದ್ದು ಮಾರಣ ಅಂತ.
ಅದು ಸಾಯಿಸುವಿಕೆ, ಅಂದರೆ ಕಿಲ್ಲಿಂಗ್ ಸಂಬಡಿ. ಇದು ಅತ್ಯಂತ ಬಹಳ ಬಹಳ ದೊಡ್ಡ ಒಂದು ದೋಷಪೂರಿತವಾಗಿರ್ತಕ್ಕಂತಹ ಭಾಳ ಹೇಯ ಕೃತ್ಯ. ಇದನ್ನು ಮಾಡೋದು ಅಲ್ಲ, ಇದ್ರ ಬಗ್ಗೆ ಮಾತೇ ಆಡಬಾರ್ದು. ಅಷ್ಟು ವರ್ಜ್ಯ, ಅಷ್ಟು ದೂರ, ಬಹಳ ದೂರದಲ್ಲಿ ಇದನ್ನು ನಾವು ಇಡಬೇಕಾಗುತ್ತೆ. ಇಷ್ಟು ಪ್ರಯೋಗಗಳು ಇದಕ್ಕೆ ತನ್ನದೇ ಆದಂತಹ ಒಂದು ಕರ್ಮದ ಒಂದು ಸರಳಿ ಇದೆ, ಪ್ರೋಟೋಕಾಲ್ ಅಂತೀವಲ್ಲ ಅದಿದೆ. ಈ 6ಕ್ಕೂ ಅಭಿಮಾನಿ ದೇವತೆಗಳಿದ್ದಾರೆ. ಮೋಹನಾಕರ್ಷಣೆಗೆ, ಸ್ತಂಭನಕ್ಕೆ, ಉಚ್ಚಾಟನಕ್ಕೆ, ವಿದ್ವೇಷಣಕ್ಕೆ, ಮಾರಣಕ್ಕೆ, ಎಲ್ಲದಕ್ಕೂ ಒಂದೊಂದು ದೇವತೆ ಇದೆ. ಇದಕ್ಕೆ ತನ್ನದೇ ಆದಂತಹ ಸ್ಥಳ ಇದೆ, ಇದಕ್ಕೆ ತನ್ನದೇ ಆದಂತಹ ಒಂದು ಋತು ಇದೆ. 6 ಋತುಗಳಿದೆ ನೋಡಿ ನಮಗೆ, 6 ಋತುಗಳು, 6 ಪ್ರಯೋಗಗಳು ಹೇಳಿದೆ. ಆಯಾ ಋತುವಿನಲ್ಲೇ ಈ ಪ್ರಯೋಗ ಮಾಡಲಿಕ್ಕಾಗೋದು. ನನಗೆ ಮನಸ್ಸು ಹೆಚ್ಚೇ ನಾನು ಮಾಡಲಿಕ್ಕೆ ಆಗೋದಿಲ್ಲ. ಈಗ ಮಾವಿನ ಹಣ್ಣು ಕೊಡಿ ಅಂದರೆ ಈಗ ಕೊಡ್ತೀರಿ, ನಾನು ಇದನ್ನೇನು ಮಾಡ್ತೀನಿ 4 ತಿಂಗಳು ಬಿಟ್ಟು ಕೇಳ್ತೀನಿ, ಆಗ ಎಲ್ಲಿಂದ ಕೊಡ್ತೀರಿ ಮಾವಿನ ಹಣ್ಣು? ಕೊಟ್ಟರು ಈಗಿನ ಕಾಲದಲ್ಲಿ ಬಂದಿದೆ, ಏನಾಗ್ತಿದೆ, ತಿನ್ನೋದ್ರಿಂದ ಅನಾರೋಗ್ಯ ಉಂಟಾಗ್ತಿದೆ. ಆ ಥರ ಈ ಪ್ರಯೋಗವ ಕರ್ತ ಯಾರಿದ್ದಾನೆ ಈ ಥರದ ಪ್ರಯೋಗಗಳನ್ನು ಒಳ್ಳೆಯದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಮಾಡಬೇಕಾದ್ರೆ ಆ ಋತುವನ್ನು ಬಿಟ್ಟು ಬೇರೆ ಕಡೆ ಮಾಡಿದರೆ ಅದಕ್ಕೆ ಬೆಲೆಯನ್ನು ಅವನು ತರಬೇಕಾಗತ್ತೆ. ಇದಷ್ಟು ಸುಲಭದ್ದಲ್ಲ. ಇದಷ್ಟು ಸುಲಭದ್ದು ಆಡುಭಾಷೆಯಲ್ಲಿ ಹೇಳ್ತಾರೆ, ನಮಗೆ ಮಠ ಮಾಡಿಸ್ಬಿಟ್ಟಿದ್ದಾರೆ. ಶುದ್ಧ ಸುಳ್ಳು, ಯಾರು ನೀವು ಮಠ ಮಾಡಿಸಿರೋದಿಲ್ಲ. ಅದೇ ನನ್ನ ಪ್ರಶ್ನೆ ಆಗಿತ್ತು. ಅಂದ್ರೆ ನೀವು ಇಲ್ಲಿ ತನಕ ಹೇಳಿದ್ರಲ್ಲಿ ಒಂದು ಅರ್ಥ ಆಯ್ತು, ಅಂದ್ರೆ ಶಕ್ತಿಯ ಒಂದು ಸದ್ಬಳಕೆ ದುರ್ಬಳಕೆ ಅನ್ನುವಂಥದ್ದು. ಯಾವುದು ಹಾನಿಕಾರಕ, ಯಾವುದು ಕೆಟ್ಟದ್ದಿದೆ ಅದು ಅಭಿಚಾರ, ಮಾಟ ಅನ್ನಿಸ್ಕೊಳ್ಳುತ್ತೆ ಅಂತ ಅನ್ನುವಂಥದ್ದು. ಆದ್ರೆ ಇದು ಒಂದು ಕಲೆನ, ಇದು ಒಂದು ನಿಜಕ್ಕೂ ಎಲ್ಲ ರೀತಿಯಲ್ಲಿ ಪಡೆದುಕೊಂಡಾಗ ಇದು ನಿಜಕ್ಕೂ ವರ್ಕ್ ಆಗುತ್ತೆ ಅಂತ ಹೇಳ್ತೀರಾ ಗುರು? ಹೌದೌದು, 100ಕ್ಕೆ 100 ಆಗುತ್ತೆ. ನನ್ನ ಅನುಭವದಲ್ಲೇ ನಾನೇ ಸಾವಿರಾರು ನೋಡಿಬಿಟ್ಟಿದ್ದೀನಿ ಇದನ್ನು. ಇದು 64 ಕಲೆಯಲ್ಲಿ ಒಂದು ಕಲೆ. ನಿಮಗೆ ಚತುಷ್ಷಷ್ಟಿ ಲಲಿತ ಕಲೆಗಳು ಅಂತ ಹೇಳ್ತಾರೆ. 64 ಕಲೆಯಲ್ಲಿ ಅಭಿಚಾರಿಕ ಕಲೆಯು ಒಂದು ಕಲೆ ಇದೆ, ನೀವು ಹೇಳಿದ ಹಾಗೆ. ಆಮೇಲೆ ಇದು ತಪಸ್ಸಂಪನ್ನನಾದವನಿಗೆ, ಯಾರು ತಪಸ್ವಿಯಾಗಿದ್ದಾನೋ, ಶೌಚಪರಾಯಣನಾಗಿದ್ದಾನೋ ಅವನಿಗೆ ಒಲಿಯುತ್ತಿದ್ದು. ನಿಮಗೆ ವಿಚಾರ ತಿಳಿದಿರ್ಬೋದು, ಬಟ್ ಕೆಲಸ ಮಾಡಿತ್ಯೇ ಪ್ರಯೋಗ ಮಾಡಿದರೆ ಅಂತಕ್ಕಂಥದ್ದು ಮುಖ್ಯ. ಈಗ ನಮ್ಮ ಹತ್ರ ಫೋನ್ ಇದ್ದ ತಕ್ಷಣ ಉಪಯೋಗ ಇಲ್ಲ, ಅದಕ್ಕೊಂದು ಸಿಮ್ ಕಾರ್ಡ್ ಇರಬೇಕು. ಸಿಮ್ ಕಾರ್ಡ್ ಇದ್ದರೂ ಉಪಯೋಗ ಇಲ್ಲ, ಅದರಲ್ಲಿ ನಿಮಗೇನಿರಬೇಕು, ಅದಕ್ಕೆ ನೀವು ಹಣವನ್ನು ಹಾಕಿರಬೇಕು, ಆವಾಗ ಕೆಲಸ ಮಾಡುತ್ತೆ. 3ನೇದು ನೀವು ಯಾವ ನಂಬರ್ ಡಯಲ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು, ಅಂಥವರಿಗೆ ಹೋಗುತ್ತೆ. ನಾನು ನಂಬರ್ ಮಾಡಬೇಕಂದ್ರೆ ನಿಮ್ಮ ನಂಬರ್ ನನಗೆ ತಿಳಿದಿರಬೇಕು, ಇದಕ್ಕೆ ಮಂತ್ರ ಅಂತ ಹೆಸರು. ಆ ನಂಬರ್ ಯಾರು ಕೊಟ್ಟಿರ್ಬೇಕು ನನಗೆ? ನೀವು, ನಿಮ್ಮ ತಂದೆಯೋ ತಾಯಿಯೋ ಅಥವಾ ಇನ್ಯಾರು ನಿಮ್ಮ ಮನೆಯವರೇ ಕೊಡಬೇಕು. ನಿಮ್ಮವರೇ ಕೊಡ್ಲಿಕ್ಕೆ ಸಾಧ್ಯ. ನಿಮಗೆ ಪರಿಚಯ ಇರುವವರು, ಅವನನ್ನು ಗುರು ಅಂತ ಕರಿತೀವಿ. ಪುಸ್ತಕದಲ್ಲಿ ನೋಡಿಕೊಂಡು ಎಷ್ಟು ಜನ ಶ್ವೇತಾ ಅನ್ನೋ ನಂಬರ್ಗಳು ಸಿಗೋದಿಲ್ಲ, ಡೈರೆಕ್ಟ್ರಿ ತೆಗೆದ್ರೆ ಎಷ್ಟು ಜನಕ್ಕೆ ನಾವು ತಿರುಗಿಸ್ತಾ ಕೂರೋಣ ಅದನ್ನು, ಅಷ್ಟು ನಂಬರ್ಗಳನ್ನ. ನೀವು ಯಾವತ್ತಿಗೆ ಸಿಗ್ತೀರಿ ನಮಗೆ ಕರೆಯಲ್ಲಿ? ಆ ರೀತಿ ಆಗೋಗುತ್ತೆ. ಆ ರೀತಿಯಾಗಿ ಫೋನ್ ಅಂತಕ್ಕಂತಹದ್ದು ಒಂದು ಹಾರ್ಡ್ವೇರು. ಅದಕ್ಕೆ ಇರ್ತಕ್ಕಂತಹ ಯಾವ ಸಿಮ್ ಹಾಕ್ತಿರೋ ಅದಕ್ಕೆ ನಿಮಗೆ ಅಗೋಚರವಾಗಿರ್ತಕ್ಕಂತಹ ಯಾವುದೋ ಒಂದು, ಅದಕ್ಕೆ ಒಂದು ತಂತಿ ಇಲ್ಲದೆ ಇರತಕ್ಕಂತಹ ಒಂದು ನಮಗೆ ಸಂಬಂಧ ಇದೆ. ಇದಕ್ಕೆ ತಂತ್ರ ಅಂತ ಹೆಸರು, ಆ ನಂಬರಿಗೆ ಮಂತ್ರ ಅಂತ ಹೆಸರು. ಈ ಯಂತ್ರ ಇದು ಯಾವುದು ನೀವು ಬಳಕೆ ಮಾಡ್ತಿರ್ತಕ್ಕಂತಹ ಒಂದು ಫೋನು. ಯಾವಾಗ ಯಂತ್ರ, ಮಂತ್ರ, ತಂತ್ರ ಇವು 3ರ ತ್ರಿಪುಟಗಳ ಒಂದು ಸಮ್ಮೇಳನವಾಗುತ್ತೋ ಆವಾಗ ಪ್ರಯೋಗ ಸಾಕಾರವಾಗುತ್ತೆ. ಆದ್ದರಿಂದ ಈಗಿನ ಕಾಲದಲ್ಲಿ ನಿರ್ಭಯದಿಂದ ಇರಬಹುದು. ಯಾಕೆಂದರೆ ತತ್ವ ತಿಳಿದವರು ಇಲ್ಲ, ಮೊದಲನೇದು. ತಿಳಿದಿದ್ದರೂ ಎಲ್ಲ ಪುಸ್ತಕದ ಬದನೆಕಾಯಿ, ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಎಲ್ಲ ಓದ್ಕೊಂಡಿರೋರು. ಅನುಭವದ ದೊಡ್ಡ ಕೊರತೆ ಮತ್ತು ತಪಸ್ಸು ಅಂತಕ್ಕಂಥದ್ದು ಬಹಳ 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 ಕ್ಷೀಣಿಸಿ ಹೋಗ್ಬಿಟ್ಟಿದೆ. ಅದಿಲ್ಲ ಅಂತಲೇ ಹೇಳ್ಬೋದು. ಇದು 2 ಕಾರಣ. ಆದರೂ ಜನಕ್ಕೆ ತೊಂದರೆ ಆಗ್ತಿದೆ ಯಾಕೆ? ಮಾಟ. ಮನುಷ್ಯನ ಸ್ವಭಾವ ಏನು ಅಂತಂದರೆ, ಸಾಮಾನ್ಯ ಮನುಷ್ಯನದ ಒಂದು ಸ್ವಭಾವ, ಏನಾದರೂ ಕಷ್ಟ ಬಂದಾಗ ಈ ಕಷ್ಟಕ್ಕೆ ಒಂದು ಯಾರಾದರೂ ಜವಾಬ್ದಾರಿ ತಗೊಳ್ಳೋರು ಬೇಕು ಅವನಿಗೆ. ಉದಾಹರಣೆಗೆ ನಾನೊಬ್ಬ ಛಾತ್ರ, ಒಬ್ಬ ಸ್ಟೂಡೆಂಟ್, ನಾನು ಓದ್ತಾ ಇರ್ತೀನಿ, ಫೇಲ್ ಆಗಿಬಿಡ್ತೀನಿ. ಈ ಕಾರಣ ಹೇಳ್ತೀನಿ ನಾನು ಅದಕ್ಕೆ. ನೀವು ನೋಡಿ, ಯಾರನ್ನಾದರೂ ನೋಡಿ, ಯಾರು ನಾನು ಸರಿಯಾಗಿ ಬರೀಲಿಲ್ಲ, ನಾನು ಓದಿರಲಿಲ್ಲ ಅಂತ ಹೇಳೋದನ್ನು ಒಬ್ಬನ ತೋರಿಸಿ. ಅವನೇನು ಹೇಳ್ತಾನೆ, ನಾನು ಓದ್ತಾ ಇದ್ದೆ, ಜ್ವರ ಬಂದ್ಬಿಟ್ಟಿತ್ತು ಅವತ್ತು, ಜ್ವರದ ಮೇಲೆ ಹಾಕ್ಬಿಟ್ಟ ಜವಾಬ್ದಾರಿಯನ್ನು. ಅವತ್ತು ಓದ್ತಾ ಇದ್ದೆ, ಏನಾಗೋಯ್ತು ಅಂತಂದರೆ ಫಿಸಿಕ್ಸ್ ಅಂದ್ಕೊಂಡು ಹೋಗ್ತೀನಿ, ಕೆಮಿಸ್ಟ್ರಿ ಸಾರ್ ಅವತ್ತು ಪೇಪರ್, ನಾನು ಏನು ಮಾಡಲಿ, ಏನು ಮಾಡಲಿ ನಾನು? ಹಾಂ, ಅಂದರೆ ತನ್ನಲ್ಲಿರ್ತಕ್ಕಂತಹ ಒಂದು ಗೊಂದಲವನ್ನೇ ಅದನ್ನು ಅವನು ಏನು ಮಾಡ್ದ, ಅದ್ರ ಮೇಲೆ ಜವಾಬ್ದಾರಿಯನ್ನು ಹಾಕಿದ. ಆ ರೀತಿಯಾಗಿ ಮನುಷ್ಯನಿಗೆ ತೊಂದರೆ ಬಂದಾಗ ಮೊದಲನೇದೇನು ಅಂದರೆ, ಇದು ನನಗೆ ಬಂದಿರತಕ್ಕಂತಹ ತೊಂದರೆ, ಇದಕ್ಕೆ ನಾನೇ ಪರಿಹಾರವನ್ನು ಕಂಡುಹಿಡಿಯಬೇಕು ಅಂತ ಹೇಳಿ ಅವನು ಯಾವಾಗ ಜವಾಬ್ದಾರಿಯನ್ನು ಹೊರುವುದಕ್ಕೆ ಅಶಕ್ತನಾಗ್ತಾನೋ,
ಮಾನಸಿಕವಾದ ಶಕ್ತಿಯನ್ನು ಕುಗ್ತಾನೋ ಆಗ ಹೊರಗಡೆ ಒಂದು ಕಾರಣನ ಹುಡುಕ್ತಾನೋ. ಅದು ಮಾಟ ಮರವೇ ಆಗಿರಬಹುದು, ಮತ್ತೊಂದಾಗಿರಬಹುದು, ಮಗದೊಂದಾಗಿರಬಹುದು. ಇದು ಮೊದಲನೆಯ ಯಾವುದು ಮಾನಸಿಕವಾಗಿರ್ತಕ್ಕಂಥ ಒಂದು ರೋಗ, ಇದು ಒಂದು ಸೈಕಲಾಜಿಕಲ್ ಆಸ್ಪೆಕ್ಟ್. ಇದು ಎರಡನೇದ್ದೇನು ಅಂತಂದರೆ ಆಸರೆ ಬೇಕು. ಯಾರ ಥರದೋ ಕೇಳಿದಾಗ ಮಾಟ ಆಗಿದೆ ಅಂತ ಇನ್ನೂ ಮಹಾ ಸಮಾಧಾನ, ಯಾಕಂದರೆ ಅದರಿಂದ ಇದು ಆಗೋಯ್ತು ನನಗೆ, ನೆಕ್ಸ್ಟಿಗೆ ಇದನ್ನು ಸರ್ ಮಾಡೋದು ಹೇಗೆ ಅಂತಕ್ಕಂತಹ ಒಂದು ಕೆಲಸಕ್ಕೆ ಅವನು ಇಳಿತಾನೆ. ಅದೇನಾಗುತ್ತೆ ಅಂದರೆ ಒಂದು ಪ್ಯಾಲಿಯೇಷನ್ ಅಂತ ಹೇಳ್ತಾರೆ, ಪ್ಯಾಸಿಬೋ ಎಫೆಕ್ಟ್ ಅಂತ. ಪ್ಲಾಸಿಬೋ ಎಫೆಕ್ಟ್ ಅಂತಕ್ಕಂಥದ್ದು ಒಂದು ದೊಡ್ಡ ಥಿಯರಿ, ಯಾವುದರಲ್ಲಿ ಔಷಧಿ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಮೆಡಿಸನ್ನಲ್ಲಿ. ಅದೇನು ಅಂತಂದರೆ ಪ್ಲಾಸಿಬೋ ಎಫೆಕ್ಟ್ ಏನಂತ ನಿಮ್ಗೆ ಔಷಧಿನೇ ಕೊಟ್ಟಿರಲ್ಲ ವೈದ್ಯರು, ಸುಮ್ಮನೆ ಗುಳಿಗೆ ಕೊಟ್ಟಿರ್ತಾನೆ, ಖಾಲಿ ಗುಳಿಗೆ. ಅದು ನುಂಗಿದ ತಕ್ಷಣ ನಿಮ್ಗೆ ಸರಿ ಹೋಗಿರೋದು ಉಂಟು, ಸರಿ ಹೋಗಿದೆ ಜನರಿಗೆ. ಈ ಪ್ಲಾಸಿಬೋ ಎಫೆಕ್ಟ್ನಿಂದ ಎಷ್ಟೋ ಮಾಟ ಮರವೇ ತೆಗಿತಕ್ಕಂಥದ್ದು ಜನರಿಗೆ ಒಳಿತನ್ನು ಮಾಡಿರ್ತಕ್ಕಂಥದ್ದು ಇದೆ. ಅದಾದರೆ ಅಡ್ಡಿ ಇಲ್ಲ, ಆ ಥರ ಮಾಡ್ಕೊಳ್ಳಿ ಪಾಪ, ಅದಕ್ಕೆ ನಾವು ಅಡ್ಡಿ ಬರ್ತಿಲ್ಲ. ಆದರೆ ಮೂಲಭೂತವಾಗಿ ನೋಡಿದಾಗ ಈ ಅಭಿಚಾರ ಅಂತಕ್ಕಂಥದ್ರಲ್ಲಿ ಸಾಕಷ್ಟು ಪಂಗಡಗಳು ಬೇರೆ ಇದೆ, ಅಷ್ಟು ಸುಲಭ ಅಲ್ಲ. ಅಭಿಚಾರ ಅಂತಕ್ಕಂಥದ್ದು ಬಹುಶಃ ನಾವು ಒಂದು ಕಾರ್ಯಕ್ರಮದಲ್ಲಿ ಮುಗಿಸ್ಲಿಕ್ಕಾಗಲ್ಲ. ಇದರಲ್ಲಿ ಮಹಾವಿಚಾರ ಅಂತ ಒಂದು, ಕ್ಷುದ್ರಾಭಿಚಾರ ಅಂತ ಒಂದು, ಎರಡಿದೆ ಇದರಲ್ಲಿ. ನಾನು ಆಗಲೇ ಅದನ್ನು ಹೇಳಿದೆ, ಅದನ್ನು ಆಡು ಭಾಷೆಯಲ್ಲಿ ಹೇಳಿದ್ದಾಗಿದೆ. ಅದು ಆ ಕ್ಷುದ್ರಾಭಿಚಾರವನ್ನು ಮಾಡಿದಾಗ ಏನಾಗುತ್ತೆ, ಅಲ್ಲಿ ಮಕಾರ ಪಂಚಕಗಳ ಬಳಕೆ ಆಗುತ್ತೆ. ಅದಕ್ಕೆ ಕೌಲ ಪರಂಪರೆ ಅಂತ ಹೇಳ್ತಾರೆ, ಅದಕ್ಕೆ ವಾಮಾಚಾರ ಅಂತ ಹೇಳ್ತಾರೆ. ವಾಮಾಚಾರ ಅಂದಾಕ್ಷಣ ಕೆಟ್ಟದ್ದು ಅಂದ್ಕೋಬೇಡಿ. ಮತ್ತೆ ವಾಮಾಚಾರ ಅಂದರೆ ಲೆಫ್ಟಿಸ್ಟ್ ಪ್ರಾಕ್ಟೀಸ್ ಅಂತ, ಎಡಗೈ ಬಳಸ್ತಾರೆ ಅವರು. ಎಡಗೈಯಲ್ಲಿ ದೇವ್ರಿಗೆ ಹೂವು ಹಾಕ್ತಾರೆ. ಈಗ ಎಲ್ಲ ಎಡಗೈಯಲ್ಲೇ ಮಾಡೋದು. ನಮ್ಮ ದಕ್ಷಿಣಾಚಾರದಲ್ಲೆಲ್ಲ ನಾವು ಬಲಗೈ ಮಾಡ್ತೀವಿ. ನಾವು ಪ್ರದಕ್ಷಿಣೆ ಬಂದರೆ ಅದರಲ್ಲಿ ಅಪ್ರದಕ್ಷಿಣೆ ಬರ್ತಾರೆ ದೇವರಿಗೆ ಅವರು. ನಾವು ಹೀಗೆ ಹೋದರೆ ಪ್ರದಕ್ಷಿಣಾಕಾರವಾಗಿ, ಕ್ಲಾಕ್ ವೈಸ್ ಹೋದರೆ ಅವರು ಆ್ಯಂಟಿ ಕ್ಲಾಕ್ ವೈಸ್ ಬರ್ತಾರೆ. ನಾವು ಏನು ಮಾಡ್ತೀವೋ ಅದಕ್ಕೆ ವಿರುದ್ಧವಾಗಿ ಮಾಡ್ತಕ್ಕಂಥದ್ದು ಇದು ವಾಮಾಚಾರ. ಆದರೆ ವಾಮಾಚಾರ ಜನ ತಿಳ್ಕೊಂಡ ಸುಲಭನೂ ಅಲ್ಲ. ಈ ದಕ್ಷಿಣಾಚಾರಕ್ಕಿಂತ ಅತ್ಯಂತ ಕಠೋರ, ಕಠಿಣ ಮತ್ತು ಭೀಭತ್ಸ, ವಿಪರೀತವಾಗಿರ್ತಕ್ಕಂತಹ ರೌದ್ರ ರಸದಿಂದ ತುಂಬಿ ತುಳುಕ್ತಾ ಇರತಕ್ಕಂತಹ ಕ್ಷೇತ್ರ ಅದು. ಆಗೋದೇ ಇಲ್ಲ. ಅದರಲ್ಲಿ ನಿಮಗೆ ಪಶುಬಲಿಗಳು, ಆಮೇಲೆ ಈ ಹೆಂಡ ಸಾರಾಯಿಯ ಒಂದು ಪ್ರಕಟತೆ ಅಥವಾ ನೈವೇದ್ಯ ಮಾಡ್ತಕ್ಕಂಥದ್ದು, ಇವೆಲ್ಲ ಅಲ್ಲಿ ಬರುತ್ತೆ. ಇನ್ನು ಏನೇನೋ ಇದೆ, ಹೇಯವಾಗಿರ್ತಕ್ಕಂಥದ್ದು ಇದೆ, ಆ ವೇದಿಕೆಯಲ್ಲಿ ಹೇಳ್ತಕ್ಕಂಥದ್ದಲ್ಲ ಅದು. ಆ ಥರದ್ರಿಂದನೂ ಕೆಟ್ಟದ್ದು ಮಾಡಲಿಕ್ಕೆ ಬರುತ್ತೆ. ದಿನನಿತ್ಯದಲ್ಲಿ ನೀವು ತಿಳ್ಕೊಂಡಿರ್ತಕ್ಕಂತಹದ್ದು ನಿಮಗೆ ಆಶ್ಚರ್ಯ ಆಗುತ್ತೆ. ನಾನೊಂದು ಕತೆ ನಡೆದಿರ್ತಕ್ಕಂಥದ್ದು ಹೇಳ್ತೀನಿ. ಮುಯಿಗೆ ಮುಯಿ ಅಂತ ಒಂದು ಕಾದಂಬರಿ ಇದೆ, ಅನಾ ಕೃಷ್ಣರಾಯರದು. ಆ ಕಥೆನ ಅನಾ ಕೃಷ್ಣರಾಯರಿಗೆ ಹೇಳಿದ್ದು ನಮ್ಮ ಮಾತಾಮಹರು, ನಮ್ಮ ತಾತ ಧರ್ಮ ಪ್ರಾಣ ವಾಸುದೇವ ಭಟ್ರು ಅಂತ ನಮ್ಮ ತಾತನವ್ರ ಹೆಸರು. ಅದರಲ್ಲಿ ನೀವು ನೋಡಿದ್ರೆ ಅವನು ಊರಲ್ಲಿರೋರಿಗೆಲ್ಲ ಇದೇ ಥರ ಅಭಿಚಾರ ಪ್ರಯೋಗ ಮಾಡಿ ಊರಲ್ಲಿರೋರ್ನೆಲ್ಲನೂ ಗೋಳ ಹಾಕೊಂಡು ಮುಕ್ಕಿ ತಿಂತಿರ್ತಾನು. ಅವನ ಉಪಾಸ್ಯ ದೇವತೆ ಯಾವುದು ಗೊತ್ತಾ? ನಿಮ್ಗೆ ಆಶ್ಚರ್ಯ ಆಗೋಗುತ್ತೆ ನಾನು ಹೇಳಿದ್ರೆ. ಜನರಿಗೆಲ್ಲ ಒಂದು ದೊಡ್ಡದಾಗಿರ್ತಕ್ಕಂತಹ ಒಂದು ಆಘಾತವೂ ಆಗುತ್ತೆ. ಅವನು ಯಾವ ದೇವತೆಯ ಪ್ರಯೋಗದಿಂದ ಯಾವ ದೇವರನ್ನು ಒಲಿಸಿಕೊಂಡು ಇದು ಮಾಡ್ತಾ ಇದ್ದ ಅಂತ ಹೇಳಿದ್ರೆ ನಿಮಗೆಲ್ಲ ಪರಮಾಶ್ಚರ್ಯ ಆಗುತ್ತೆ. ಅವನು ಒಲಿಸ್ಕೊಂಡಿದ್ದು ಮಹಾಗಣಪತಿಯನ್ನು. ಇದು ಹೆಂಗೆ ಸಾಧ್ಯ ಗುರುಜಿ? ಯಾಕಂದರೆ ಇವತ್ತು ಯಾವುದೇ ರೀತಿಯ ಒಂದು, ಅದನ್ನೇ ನಾನು ನೀವು ಆರಂಭದಲ್ಲಿ ಹೇಳಿದ್ದು, ವಿದ್ಯುತ್ ಶಕ್ತಿಯನ್ನು ಬಳಸಿ ನಾವು ಬೆಳಕನ್ನು ಹೇಗೆ ತೊಗೋತಿದ್ದೀವಿ. ಎ ಸಿಗೆ ಹಾಕಿದ್ರೆ ತಣ್ಣಗೆ ಗಾಳಿ ಬರುತ್ತೆ ಅಲ್ವೇ? ಅದೇ ಥರ ಹೀಟ್ರ್ ಕೊಟ್ಟರೆ ನೀರು ಕಾಯಿಸ್ಕೊಡುತ್ತೆ. ನೀವು ಕೈಯಲ್ಲಿ ಹೋದ ಬೆರಳಲ್ಲಿ ಹೋಗ್ಬಿಟ್ಟು ಅಲ್ಲಿ ಸೊಂದಿಗೆ ಅಲ್ಲಿ ಸಾಕೆಟಲ್ಲಿ ಬೆರಳು ಹಾಕಿದ್ರೆ ಶಾಕು ಹೊಡೆಯುತ್ತೆ. ಅದಕ್ಕೆ ನಾನು ಆದಿಲ್ ಅದನ್ನೇ ಹೇಳಿದ್ದು, ಒಂದು ಶಕ್ತಿಗೆ ಅದು ಎರಡು ವಿಧ, ಶಕ್ತಿ ಮತ್ತು ಶಿವ ಅಂತ ಎರಡು ಭೇದ ಇದೆ. ಆಂಗ್ಲ ಭಾಷೆಯಲ್ಲಿ ಬಹಳ ಸುಲಭದಲ್ಲಿ ಹೇಳ್ಬೋದು. ಅದೇನು ಅಂತಂದರೆ, ಶಕ್ತಿ ಅಂತಕ್ಕಂಥದ್ದು ಅದು ಬರೀ ಶಕ್ತಿ ಅಷ್ಟೇ, ಅದು ಎನರ್ಜಿ. ಅಂದರೆ ಅದು ಒಂದು ಶಕ್ತಿ, ಅದು ಒಂದು ಊರ್ಜಾ. ಅದಕ್ಕೆ ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ ಅಲ್ವೇ? ಈಗ ಬೆಂಕಿ ಇರುತ್ತೆ. ಈಗ ನಿಮ್ಮ ಪ್ರಕಾರವಾಗಿ ಬೆಂಕಿ ಕೈ ಹಾಕಿದ್ರೆ ಏನಾಗುತ್ತಮ್ಮ? ಕೈ ಸುಡುತ್ತೆ. 6 ತಿಂಗಳಿನ ಒಂದು ಹಸುಗೂಸು ಅದು ಕೈ ಹಾಕಿದ್ರೆ ಸುಡುತ್ತಲ್ವೇ? ಬಟ್ ಅದು ಗೊತ್ತಿಲ್ವಲ್ಲ. ಗೊತ್ತಿಲ್ಲ. ಅಂದರೆ ಬೆಂಕಿಯ ಸ್ವಭಾವ ಸುಡೋದಷ್ಟೇ. ಅದರಲ್ಲಿ ನೀವು ಮೇಲೆ ಪಾತ್ರೆ ಇಟ್ಟು ಅಡುಗೆ ಮಾಡಿದ್ರೆ ಅನ್ನ ಆಗುತ್ತೆ. ಮೈ ಸುಟ್ಟಿದ್ದೆ ನಿಮ್ಗೆ ಅಡುಗೆನೂ ಮಾಡಿಕೊಡ್ತಿದ್ದೆ ಅಲ್ವೇ? ಚಳಿ ಆದರೆ ಮೈ ಕಾಯಿಸ್ಕೊಳ್ಳಬಹುದು. ಅದೇ ರೀತಿಯಾಗಿ ಈ ಶಕ್ತಿ ಅಂತಕ್ಕಂಥದ್ದಕ್ಕೆ ಯಾವುದು ಕೆಟ್ಟದ್ದು ಯಾವುದು ಒಳಿತು ಅಂತಕ್ಕಂಥದ್ದನ್ನು ಅದು ಪರಾಮರ್ಶೆ ಹೋಗುವುದಿಲ್ಲ. ಅದರ ಗುಣ ಒಂದೇ, ಸುಡೋದು. ಆ ಸುಡುವಿಕೆಯನ್ನು ನೀವು ಏನಕ್ಕೆ ಬಳಸ್ಕೋತೀರಿ ಅನ್ನೋದರ ಮೇಲೆ ಇದು ಅಭಿಚಾರವೋ ಅಲ್ಲವೋ ಅನ್ನತಕ್ಕಂಥದ್ದು ನಿರ್ಣಯ ಆಗುತ್ತೆ. ನಾನು ಹೇಳಿದ ಹಾಗೆ ಇದು ಈ ನಮ್ಮ ತಾತನವರು ಹೇಳಿದಂತಹ ಕಥೆ ಅನಾ ಕೃಷ್ಣರಾಯರಿಗೆ ಮುಯಿಗೆ ಮುಯಿ ಅಂತ ಹೇಳಿ ಒಂದು ಒಳ್ಳೆಯ ಕಾದಂಬರಿ ಬರೆದರು. ಅದನ್ನು ನೋಡಿ ಒಂದು ಸಿನಿಮಾನೂ ಬಂತು.
ಅದರ ಬಗ್ಗೆ ಮಾತಾಡೋದು ನಮಗೆ ಸಂಬಂಧಪಟ್ಟಿದ್ದಲ್ಲ. ಅದರಲ್ಲಿ ಆತ ಒಲಿಸ್ಕೊಂಡಿದ್ದು ಮಹಾಗಣಪತಿಯನ್ನು. ಅದನ್ನು ಮಾಡಿಸ್ಕೊಂಡು ನಾನು ಹೇಳಿದ್ನಲ್ಲ, ಮೋಹನ, ಆಕರ್ಷಣ, ಸ್ತಂಭನ, ವಿದ್ವೇಷಣ, ಆಮೇಲೆ ಮಾರಣಾದಿಗಳನ್ನು ಮಾಡಿದ್ದ ಆತ. ಆನಂತರದಲ್ಲಿ ಮತ್ತೊಬ್ಬ ಪುಣ್ಯಾತ್ಮ ಇನ್ನೊಂದು ದೇವತಾ ಭದ್ರಕಾಳಿಯ ಸಾಧನೆಯನ್ನು ಮಾಡಿ ಅದನ್ನು ಮಟ್ಟ ಹಾಕಿ ಅದನ್ನು ಊರು ಬಿಟ್ಟು ಕಳಿಸ್ದ ಅಂತಕ್ಕಂಥದ್ದು ಕತೆ. ನಮ್ಮ ತಾತನವ್ರು ನನಗೂ ಈ ಕಥೆನ ಹೇಳಿದರು. ಅಂದರೆ ಏನಕ್ಕೆ ಹೇಳಿದೆ ಅಂತಂದರೆ, ಒಂದೇ ಶಕ್ತಿಯನ್ನು ನಾವು ಅದನ್ನು ಬಹಳ ಒಳ್ಳೆಯದಕ್ಕೆ ಬಳಸ್ಕೋತಿದ್ದೀವ, ಕೆಟ್ಟದಕ್ಕೆ ಬಳಸ್ಕೋತಿದ್ದೀವ ಅನ್ನೋದ್ರ ಮೇಲೆ ಅಭಿಚಾರವೋ ಅಲ್ಲವೋ ಅಂತಕ್ಕಂಥದ್ದು ನಿರ್ಣಯ ಆಗುತ್ತೆ. ಈಗ ಚಾಕು ಇದೆ, ಚಾಕುವನ್ನು ಯಾರಾದರೂ ಹೊಟ್ಟೆ ಹಿಂಗೆ ಕುಯ್ದ್ರೆ ಒಳ್ಳೇದೋ ಕೆಟ್ಟದ್ದು? ಕೆಟ್ಟದ್ದು. ವೈದ್ಯನಾದವನು ಕುಯ್ದ್ರೆ ಅದು ಒಳ್ಳೆಯದು. ಇದೆ. ಅಭಿಚಾರಕ್ಕೂ ಅನಭಿಚಾರಕ್ಕೂ ಇದೇ ವ್ಯತ್ಯಾಸ, ಇಷ್ಟೇ ಇರೋ ವ್ಯತ್ಯಾಸ. ಆದ್ದರಿಂದ ಅದೇನು ತೀರ ಹೆದರ್ತಕ್ಕಂಥದ್ದಿಲ್ಲ. ಆದರೆ ಈಗಿನ ಕಾಲಘಟ್ಟಕ್ಕೆ ನಾವು ನೋಡಿದಾಗ ಮಾಟ ಮರಿವೆ ಅಂತಕ್ಕಂಥ 99% ಶುದ್ಧ ಸುಳ್ಳು. ಇದಕ್ಕೆ ಶಾಸ್ತ್ರದ ಆಧಾರ ಬೇಕು. ಈಗ ಯಾರಿಗಾದ್ರೂ ನಾವು ಡಯಾಬಿಟಿಸ್ ಇದೆ ಅಂತ ಮುಖ ನೋಡಿ ಹೇಗೆ ಹೇಳೋದು? ಸಿಂಪ್ಟಮ್ಯಾಟಿಕಲಿ ಹೇಳ್ಬೋದು, ಏನಯ್ಯ ಜಾಸ್ತಿ ಬಾಯಾರಿಕೆ ಆಗುತ್ತೇನೆಯಾ, ಜಾಸ್ತಿ ಅನ್ನೋದು ಲಘು ಸಂಖ್ಯೆಗೆ ಹೋಗ್ತಿದೆಯೇನೆಯಾ, ಈ ಥರ ಆಗ್ತಿದೆಯೇನೆಯಾ ಅಂತ ಒಂದ್ಸತಿ ಬ್ಲಡ್ ಟೆಸ್ಟ್ ಮಾಡಿಸಯ್ಯ ಅಂತ, ಅದು ಕನ್ಫರ್ಮ್ ಆಗುವಂತ. ಹೌದು. ಆ ರಕ್ತ ಪರೀಕ್ಷೆ ಮಾಡಿದಾಗ ಅದರಲ್ಲೊಂದು FBS ಅಂತ ಫಾಸ್ಟಿಂಗ್ ಬ್ಲಡ್ ಶುಗರು, ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರು, ಆಮೇಲೆ RBS ರ್ಯಾಂಡಮ್ ಬ್ಲಡ್ ಶುಗರು, ಮೂರನೇದು HbA1c 3 ತಿಂಗಳಿನ ಒಂದು ಆ್ಯಾವ್ರೇಜ್ ಅಂತ ಏನು ತಗೋತೀವಿ, ಅದನ್ನು ನೋಡಿದಾಗ ಔತ್ಕಣಯ ಇದೆ ಅನ್ನೋದು ಹೇಗೆ ನಿರ್ಣಯ ಮಾಡಿ ಆನಂತರದಲ್ಲಿ ಸರಿಯಾದ ವೈದ್ಯನಾದ ಔಷಧಿಯನ್ನು ಕೊಡ್ತಾನೋ, ನಿಮಗೆ ಮಾಟವಾಗಿದೆಯೋ ಅಭಿಚಾರವಾಗಿದೆಯೋ ಅನ್ನೋಕ್ಕೆ ಶಾಸ್ತ್ರದ ಪುರಾವೆ ಬೇಕು, ಒಂದು ಟೆಸ್ಟ್ ಬೇಕು ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಒಂದು ಅಧ್ಯಾಯವೇ ಇದೆ. ಯಾವುದು? ಅಭಿಚಾರ ಪ್ರಯೋಗದ ಮೇಲೇನೇನೇನೆ ಸುಖಭಾವಗತೆ ಕೇತು ಕರ್ಮಲಗ್ನಗತೆ ಅಥವಾ ಲಗ್ನಂ ಮಾಂದಿ ಸಮಾಯುಕ್ತ ಅಭಿಚಾರ್ಯ ಮುದೀರ್ಯತಾಂ. ಸುಖಭಾವಗತೆ ಕೇತು ಕರ್ಮಲಗ್ನಗತೆ ಅಥವಾ ಲಗ್ನಂ ಭೌಮ ಸಮಾದೃಷ್ಟೇ ಅಭಿಚಾರ್ಯಂ ಉದೀರ್ಯತಾಂ. ಉದಯಾರೂಢ ಚಂದ್ರಾಣಾಂ ಗುಳಿಕೆ ಕೇಂದ್ರ ಸಂಸ್ಥೆ ಲಗ್ನಂ ಮಂದಯುತೋ ದೃಷ್ಟೋ ಅಭಿಚಾರ್ಯಂ ಉದೀರ್ಯತಾಂ. ಒಂದು 3 ಸೂತ್ರ ಹೇಳಿದ್ದೀನಿ ನಾನು. ಈ ಥರ ನಾನಾ ವಿಧವಾದಂತಹ ಇದಕ್ಕೆ ಸೂತ್ರಗಳು ಉಂಟು. ತೊಂದರೆಯಾದವರು ಬಂದಾಗ ಅದಕ್ಕೆ ಪ್ರಶ್ನೆ ನೋಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಅದನ್ನು ನೋಡಿದಾಗ ನಮಗಲ್ಲಿ ಲಕ್ಷಣಗಳು ಕಂಡು ಬಂದು ಆ ಲಕ್ಷಣಗಳಿಗೆ ಅನುಗುಣವಾಗಿ ಬಂದಂತಹ ಪೃಚ್ಛಕನಿಗೆ ತೊಂದರೆ ಇದ್ದರೆ ಅಭಿಚಾರ ಆಗಿದೆ ಅಂತ. 100ರಲ್ಲಿ 99 ಜನಕ್ಕೆ ನನ್ನ ಹತ್ರ ಬಂದವ್ರಿಗಂತೂ ಇಲ್ಲ. ನಾನು ಹೇಳಿ ಕಳಿಸಿ ನನಗೆ ಸಾಕಾಗಿ ಹೋಗಿದೆ. ನಾನು ಹೇಳಿದ್ದೀನಿ, ಬೇಡಪ್ಪ ಬೇರೆ ಕಡೆ ಕೇಳಿದ್ರೆ ದುಡ್ಡು ಹಾಳು ಮಾಡ್ಕೋತೀರ, ದುಡ್ಡು ಹೋದರೆ ಮಾನಸಿಕವಾದಂತಹ ನಿಮ್ಮ ಶಾಂತಿ ಕದಡಿ ಹಾಳಾಗಿ ಹೋಗುತ್ತೆ. ಯಾಕೆಂದರೆ ಏನು ನೆಗಡಿ ಬಂತು ಅಂದರೆ ಬೆಳಗ್ಗೆ ಎದ್ದು ನಮಗೆ ಯಾರೋ ಮಾಟ ಮಾಡಿಸಿದ್ದಾರೆ ಅಂತ ಅನ್ಕೋತೀವಿ ನಾವು. ಮನುಷ್ಯನ ಸಹಜ ಸ್ವಭಾವ ಅಲ್ವಾ? ಒಂದು ಕಷ್ಟ ಬಂತು ಅಂತಂದರೆ ಅದನ್ನೇ ಸೇರಿಸ್ಕೊಂಡು ಇದನ್ನು ಇಡೀ ಜೀವನವನ್ನು ಹಾಳು ಮಾಡಿಕೊಂಡಿರ್ತಕ್ಕಂತಹವ್ರನ್ನು ನಾನು ನೋಡಿದ್ದೀನಿ ಇದರ ಹಿಂದೆ ಬಿದ್ದು. 2 ಇದೆ, ನಿಧಿ ತೆಗೆಯೋ ಒಂದು ಹುಚ್ಚು. 2ನೇದು ಮಾಟ ಮರವೇನು ಸರಿ ಮಾಡಿಕೊಳ್ಳುವ ಹುಚ್ಚು. ಇದು ಒಂದು ದೊಡ್ಡದ ಒಂದು ನೀಳ್ಗಾತೆ. ಇದು ದೊಡ್ಡದಾದಂಥ ಒಂದು ಕಥೆಯನ್ನು ಅವರವರೇ ಹೆಣ್ಕೊಂಡು ಈ ಜೇಡ್ರ ಥರ ಅವರೇ ಹೆಣೆದು ಅವರೇ ಬಿದ್ದು ಅವರೇ ಅದರಲ್ಲಿ ಮುಳುಗಿ ಹೋಗ್ತಾರೆ. ಆದ್ದರಿಂದ ಅದರ ಬಗ್ಗೆ ಅವರವರೇ ನಿರ್ಣಯ ತೆಗೆದುಕೊಳ್ತಕ್ಕಂಥದ್ದು ಬಹಳ ದೊಡ್ಡ ಒಂದು ತಪ್ಪಾಗುತ್ತೆ. ಅಭಿಚಾರ ಅಂತಕ್ಕಂಥದ್ದು ಹೌದು, ಶಾಸ್ತ್ರದ ಒಂದು ವಿಧೆಯಲ್ಲಿ 100ಕ್ಕೆ 100 ಸತ್ಯ. ನನ್ನ ವೈಯಕ್ತಿಕ ಅನುಭವ ನೋಡಿದಾಗಲೂ ಇದು ನಡೆದಿರ್ತಕ್ಕಂಥದ್ದು ಸತ್ಯ. ಇಂತಹ ಬೆರಳೆಣಿಕೆಯಷ್ಟು ಅಭಿಚಾರ ಪ್ರಯೋಗಗಳು ಆಗಿದ್ದಂಥವ್ರಿಗೆ ನಾವು ಸರಿ ಮಾಡಿದ್ದೂ ಕೂಡ ಸತ್ಯ. ಅವರು ಇವತ್ತು ಬಹಳ ಚೆನ್ನಾಗಿದ್ದಾರೆ. ಅಭಿಚಾರ ಆಗಿಲ್ಲ ಅಂತ ನಮಗೆ ಶಾಸ್ತ್ರದ ಆಧಾರ ತಿಳಿದಾಗ ಅದಕ್ಕೇನು ಸಂಬಂಧಪಟ್ಟಿದ್ದು ನಾನು ಮಾಡುವುದಿಲ್ಲ ಅಂತ ಕಳಿಸಿರ್ತಕ್ಕಂಥದ್ದೇ ಹೆಚ್ಚು ವಾಪಸ್ ಕಳಿಸಿರ್ತಕ್ಕಂಥದ್ದು. ಯಾಕಂದ್ರೆ ಸುಳ್ಳು ಹೇಳಿ ನಾವೇನೋ ಮಾಡ್ದಂಗೆ ಆಗುತ್ತೆ. ಒಳ್ಳೇದು ಮಾಡಿ ಅಂದರೆ 100 ದೇವ್ರ ಪೂಜೆ ಮಾಡಿಸಿನಿ, ಯಾರು ಬೇಡ ಅನ್ನಲಿಲ್ಲ ನೀವು ಅಲ್ವೇ? ನೀವು ದಿನಾ ದೇವ್ರ ಪೂಜೆ ಮಾಡಿಸಿ, ದಿನಾ ರುದ್ರಹೋಮ ಮಾಡಿಸಿ, ಅದ್ರ ಬಗ್ಗೆ ಯಾವ ಒಂದು ಚಕಾರ ಇಲ್ಲ. ಆದರೆ ಅಭಿಚಾರ ಆಗಿಬಿಟ್ಟಿದೆ ಅಂತ ಹೇಳಿ ಮನಸ್ಥೈರ್ಯವನ್ನು ಸುಮ್ಮನೆ ಕಳ್ಕೊಂಡು ಅಲ್ಲಿರೋದೇ ಇಲ್ಲ, ಅಲ್ಲಿ ಕಳ್ಕೊಂಡು ಜೀವನವನ್ನು ವ್ಯರ್ಥ ಮಾಡಿಕೊಳ್ತಕ್ಕಂಥದ್ದೇ ಇಂದಿನ ಒಂದು ಜೀವನದ ಕಾಲಘಟ್ಟದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಇದ್ರ ಬಗ್ಗೆ ಬಹಳ ಆಳವಾದ ಅಧ್ಯಯನ ಮಾಡಿರ್ತಕ್ಕಂಥವ್ರ ಹತ್ರ ಹೋಗುವುದು ಉತ್ತಮ. ಆ ಥರ ಅನುಮಾನ ಇರ್ತಕ್ಕಂಥವ್ರು ವೈಯಕ್ತಿಕವರೇ ಅಕ್ಕಪಕ್ಕದ ಮನೆಯವರು ಸರೋಜಮ್ಮನವರು ಹೇಳಿದ್ರು ಅಂತ ಪಕ್ಕದ ಮನೆ ರಾಮಣ್ಣ ಹೇಳ್ದ ಅಂತೇಳಿ ಕೇಳ್ಕೊಂಡು ಮಾಡಿದ್ರಿ, ಇದು ನೀವು ಕೊತ್ತಿರ್ತಕ್ಕಂಥ ರೆಂಬೆಯನ್ನು ನೀವೇ ಕತ್ತರಿಸಿದ ಹಾಗೆ ಆದೀತು, ಅದರಲ್ಲಿ ಜೋಪಾನವಾಗಿರಬೇಕು. ಆದರೆ ಇದು ಬಹಳ ಈಗಿನ ಕಾಲದಲ್ಲಿ ಬಹಳ ವಿರಳ ಆ ಥರ ಪ್ರಯೋಗಸ್ಥರನ್ನ. ಆದಿಯಲ್ಲಿ ಅದನ್ನೇ ಹೇಳಿದ್ದು, ಆ ಥರ ಪ್ರಯೋಗಸ್ಥರು ಬಹಳ ಕಡಿಮೆ, ಬೆರಳೆಣಿಕೆ ಎಷ್ಟು ಜನ ಅಂತಹ ಪ್ರಯೋಗ ಬಂದರೆ ಈ ಕೆಲಸ ಮಾಡೋದೇ ಇಲ್ಲ. ಖಂಡಿತ. ಹಾಗಾದ್ರೆ ಗುರುಜಿ ಜನ ನೆಮ್ಮದಿಯಿಂದ ಇರಬಹುದು ಅಂತ ಹೇಳ್ತೀರಿ, ಹೆಚ್ಚಾಗಿ ಸಾಧ್ಯತೆಗಳೇ ಕಡಿಮೆ ಅನ್ನುವಂಥ ನಿಟ್ಟಿನಲ್ಲಿ. ಬಹಳ ಕಡಿಮೆ.
ಖಂಡಿತ ಗುರುಜಿ. ಅಭಿಚಾರ ಮಾಟ ಅನ್ನುವಂಥದ್ದು ಏನಿದೆ ಇದರ ಬಗ್ಗೆ ಸಾಕಷ್ಟು ವಿಸ್ತೃತ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಜಿ. ಶುಭಮಸ್ತು ನಿತ್ಯ. ನಮ್ಮ ವೀಕ್ಷಕರಲ್ಲಿ ಹೇಳೋದಿಷ್ಟೇ, ಸಾಕಷ್ಟು ಜನ ಗುರುಜಿಗಳನ್ನು ನೇರವಾಗಿ ಭೇಟಿಯಾಗಬೇಕು, ನೇರವಾಗಿ ಭೇಟಿಯಾಗಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಕಾಯ್ತಾ ಇದ್ದಾರೆ. ಹೀಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರುಜಿಗಳನ್ನು ನೇರವಾಗಿ ಭೇಟಿಯಾಗಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು